ಬಿವೇರ್ ಆಫ್ ಮಂಕಿ ಕಾಣಿಸ್ತಿದೆಯಾ? ಸೊ ಇದೇ ನಮ್ಮ ಮೇಲ್ಕೋಟೆ. ಬೆಳಗ್ಗೆ 9:30 ಮಧ್ಯಾಹ್ನ 1:30, ಸಂಜೆ 5:30 ರಾತ್ರಿ 8 ಗಂಟೆ. ನೋಡ್ಕೊಂಬಿಡಿ, ಬರೋಂಗಿದ್ರೆ ಈ ಟೈಮಲ್ಲಿ ಬನ್ನಿ. ನೋಡಿ, 9:30 ಮಧ್ಯಾಹ್ನ 1:30, 5:30 ಸಂಜೆ 8 ಗಂಟೆವರೆಗೂ ಇರುತ್ತೆ ಪ್ರತಿದಿನನಾ? ಒಂದು ಎಲ್ಲೋ ಡೇಗಳು ಹಾಕಿಲ್ಲ ಅಂದರೆ ಪ್ರತಿದಿನ ಇರುತ್ತೆ. ವೆಹಿಕಲ್ ಬಂದರೆ ಇಲ್ಲಿವರೆಗೂ ಬರ್ಬೋದು. ಈ ಪಾರ್ಕಿಂಗ್ ಫುಲ್ ತುಂಬೋದ್ಮೇಲೆ ಕೆಳಗಡೆ ಬ್ಲಾಕ್ ಮಾಡ್ತಾರೆ. ಅಲ್ಲಿ ಕಪಲ್ಸ್ಗಳು ಹೋಗ್ತಾಯಿದ್ರೆ ನಾನು ಹೆಂಗೆ ನೋಡ್ತಿದ್ದೆ ಗೊತ್ತಾ? ಇದೇ ಥರ ನೋಡ್ತಾಯಿದ್ದೆ. ಇಲ್ಲಿ ಹೆಂಗೆ ನನ್ನ ನೋಡ್ತಿತ್ತೋ ಅದು, ನಾನು ಹೆಂಗೆ ಕಪಲ್ಸ್ಗಳು ನೋಡ್ತಾ ನಿಂತಿದ್ದೆ. ಏನು ಮಾಡೋದ, ಸಿಂಗಲ್ ಸಿಂಹ ಅಂದ್ಕೊಂಡು ಮೆರೆದಾಡ್ತಾ ಇರ್ತೀವಿ. ಈ ಥರ ಒಂದು ಕಪಲ್ ಹೋದರೆ ಹುರಿಯುತ್ತೆ. ಕಪಲ್ ಅಂದರೆ ಮದುವೆ ಆಗಿಲ್ಲ ಅವರು, ಇನ್ನೂ ಲವರ್ಸು. ನೋಡ್ಬೋದು, ಒಂದು ಗಾಡಿ ಇಲ್ಲ, ಒಬ್ಬರು ಇಲ್ಲ. ದೇವಸ್ಥಾನ ತೆಗೆಯೋದು 9:15ಗಂತೆ. ಅಲ್ಲ, ನಾನು 7 ಗಂಟೆಗೆ ಬಂದು ಮೇಲೆ ಹೋಗ್ಬಿಟ್ಟು ಅಂಥದ್ದೇನು ಮಾಡಲಿ? ಏನಾದ್ರು ಮಾಡೋಕ್ಕಾಗತ್ತಾ? ಒಬ್ಬನೇ ಬಂದಿದ್ದೀನಿ, ಒಂಟಿ ಬೇವರ್ಸಿ. ನನಗೆ ಇವನಿಗೆ ನಾನು ಅಷ್ಟೇ. ಬರವಾ ಇವನು ಬೇಕಾದ್ರೆ ಆರಾಮಾಗಿ ಸ್ಕೂಟಿ ಪಕ್ಕ ನಿಂತ್ಕೊಬಿಡ್ತಾನೆ, ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ನಮ್ಮ ಪಕ್ಕ ನಿಂತ್ಕೊಳ್ಳೋಕೆ ಯಾವ ಹುಡುಗಿನೂ ಇಲ್ಲ. ನಮಗೆಲ್ಲ ಯಾರು ಬೀಳ್ತಾರ್ಗುರು ಅನ್ನೋ ಕ್ಯಾಟಗರಿಗೆ ಸೇರಿದವ್ರು ನಾನು. ನಾಯಿ ಬಾಯಿ ಹಾಕ್ಬಿಡ್ತು ಅಂದ್ಕೊಬಿಟ್ಟಿದೆ. ಹತ್ತೇ ಸೆಕೆಂಡ್ಲಿ ಕೆಳಗಡೆ ಇಳಿದುಬಿಟ್ಟು. ಇಲ್ಲಿಂದ ಇದು ಆಪೋಸಿಟಲ್ಲೇ ಧನುಷ್ ಕೋಡಿ ಇದೆ. ಧನುಷ್ ಕೋಟಿಗೆ ಹೋಗೋಣ. ನೋಡ್ಕೊಬಿಡಿ, ಇಲ್ಲಿಂದ ಕೈ ಮುಕ್ಕೊಬಿಡಿ. ಕಪಡಬ್ಬ ಒಳ್ಳೆ ಕಾಣಿಸ್ತಿರ್ಬೋದು, ಕಾಣಿಸುತ್ತೆ. ಸೂಪರ್ ವ್ಯೂ ಆ್ಯಂಗಲ್ ಹಾಕಿದ್ದೀನಲ್ಲ. ಎಲ್ಲ ಈಗ ಮೇಲ್ಕೋಟೆಗೆ ಬರೋ ಟೈಮು 7 ಗಂಟೆ 7:10 ಬಂದು ಮುಡಿ ಗಿಡಿ ಎಲ್ಲ ಕೊಡಿಸಿ ಸ್ನಾನ ಮಾಡಿ ಹೋಗೋಷ್ಟರಲ್ಲಿ ಹೊಡೆದ ಅಂದ್ಕೊಂಡಿದ್ದೆ ಅವರು. ನಾ ಇದು ನೋಡ್ಕೊಂಬರ್ಬೇಕಂತಲ್ವಾ, ಎಲ್ಲ ಆಲ್ರೆಡಿ ಮುಡಿ ಕೊಟ್ಟು ಸ್ನಾನ ಮಾಡ್ತಾಯಿದ್ದಾರೆ. ಎಲ್ಲ ಲೋಕಲ್ ಇಟ್ಸು. ಮೇಲ್ಕೋಟೆ ಪೊಲೀಸ್ ಸ್ಟೇಷನ್ ನೋಡ್ಕೊಬಿಡಿ. ಇಲ್ಲೇ ಎಲ್ಲ ಮೈ ಮೇಲೆ ಬರ್ತಾರಲ್ಲ. ನಿಮಗೆ ಒಂದು ಸೂಪರ್ ಆಗಿರೋ ವ್ಯೂ ತೋರಿಸ್ತೀನಿ. ಇಲ್ಲೇ ಆನ್ ದ ವೇ ಟು ಧನುಷ್ಕೋಡಿ. ಸದ್ಯಕ್ಕೆ ಜನ ಯಾರೂ ಇಲ್ಲ, ಆರಾಮಾಗಿ ನೋಡ್ಕೊಂಡು ಬರ್ಬೋದು ಅಂತ ಅನ್ಸುತ್ತೆ. ನೋಡ್ರಿ ಯಪ್ಪ ಮರ ಗಿಡ ಎಲ್ಲ ಕಡ್ದು ಮನೆ ಕಟ್ಟಿ ಏನು ಮಾಡ್ಬೇಕಿಲ್ಲಿ? ಈ ಥರ ವ್ಯೂ ನೋಡ್ಬೇಕಂದ್ರೆ ಮರ ಗಿಡಗಳೇ ಇರಬೇಕು. ಎಲ್ಲ ಬೋರ್ಡ್ಸ್ ಗುಂಡಾಂತರ ಮಾಡಿಬಿಟ್ರೆ ಏನು ವ್ಯೂ ಕಾಣುತ್ತೆ. ತೆಗ್ದೇ ಇಲ್ಲ ಪುಳಿಯೋಗರೆ. ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ನಾನು. ಹೆವಿ ಬೇಗ ಬಂದ್ಬಿಟ್ಟಿದ್ದೀನಿ. ತೆಗದೇ ಇಲ್ವಲ್ಲ ಗುರು. ಆಗಲೇ ಹೊಟ್ಟೆ ಬೇರೆ ಹಚ್ಚಿತೈತೆ. ಸರಿಯಾಗಿ ತಿನ್ನಬೇಕು ಅಂದ್ಬಿಟ್ಟು ಮತ್ತು ಊಟ ಬೇರೆ ಕಮ್ಮಿ ಮಾಡಿಬಿಟ್ಟೆ. ಇನ್ನೇನು ಬಂತು ಬನ್ನಿ ವ್ಯೂ ಪಾಯಿಂಟು. ನಿಜ ಹೇಳ್ತೀನಿ, ನೀವು ವ್ಯೂ ಪಾಯಿಂಟ್ ನೋಡಿದ್ರೆ ಆಹಾ ಕಳೆದೋಗೋದಂತೂ ಪಕ್ಕ. ಹೇಳಿ, ಆ ವ್ಯೂ ನೋಡಿದ್ರೆ ನೀವು ಕಳೆದೋಗೋದಂತೂ ಪಕ್ಕ. ಬಂತು ನಮ್ಮ ವ್ಯೂ ಪಾಯಿಂಟ್ ಬಂದೇ ಬಿಡ್ತು. ತೋರಿಸ್ತೀನಿ ಬನ್ನಿ. ನೋಡಿ, ಓ ಮೈ ಗಾಡ್,
ಏನ್ರಿ ಇದು ಕಾಣಿಸ್ತಿಲ್ಲ ಅನಿಸುತ್ತೆ, ಫೋನಲ್ಲಿ ತೋರಿಸ್ತೀನಿ ಈಗ ನೋಡಿ. ವೀಲ್ ಸೌಂಡ್ ಎಲ್ಲ ಏನು ಸಖತ್ತಾಗಿ ಕೇಳಿಸ್ತಾ ಇದೆ ಮಾತ್ರ. ಅಲ್ಲೊಂದು ಬೆಟ್ಟ ಇದೆ, ಇಲ್ಲೊಂದಿದೆ, ಅಲ್ಲೆಲ್ಲ ಮಧ್ಯೆ ಒಂದು ಮನೆ ಕಾಣಿಸ್ತಿದೆ ನೋಡಿ, ಅಲ್ಲಿ ಸಖತ್ತಾಗಿದೆ ಮಾತ್ರ. ನೋಡೋದಲ್ಲ ವ್ಯೂ ಹೇಗಿತ್ತು. ಸೊ ಈಗ ಇಲ್ಲಿಂದ ಧನುಷ್ಕೋಡಿ ಅಲ್ಲಿದೆ. ಈ ಮೇಲ್ಗಡೆ ಏನು ಅಲ್ಲಿ ಪಿಲ್ಲರ್ ಕಾಣಿಸ್ತಾ ಇದೆಯೋ, ಮೇಲ್ಗಡೆ ಆ ಪಿಲ್ಲರ್ ಏನು ಕಾಣಿಸ್ತಾ ಇದೆಯೋ ಅಲ್ಲಿ ಮೇಲ್ಗಡೆ, ಅದು ಬೇಜಾನು ಶೂಟಿಂಗ್ ಆಗಿರೋ ಜಾಗಗಳು. ನಮ್ಮ ರಾಜ್ ಮೂವಿ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ವಿಷ್ಣುವರ್ಧನ್ ಅವ್ರ ಮೂವಿಗಳು ಅವೆಲ್ಲ ಅಲ್ಲೇ ಶೂಟ್ ಆಗಿದ್ದು. ಇಲ್ಲೇ ಅಕ್ಕ ತಂಗಿ ಕೊಳ ಇದೆ. ಈ ವ್ಯೂ ನೋಡಿ ಮಾತ್ರ. ಪುಳಿಯೋಗರೆ ಸಿಗದೇ ಇದ್ದರೂ ಒಳ್ಳೆ ವ್ಯೂ ಸಿಕ್ತು ಮಾತ್ರ. ವಿಡಿಯೋ ಆಯಿತು, ಫೋಟೋ ಆಯಿತು. ಇಳಿಯೋದೇ ಈಗ ಒಂದು ತೊಂದರೆ, ಕಾಲು ಬೇರೆ ಏಟಾಗಿದೆ, ನೋಡ್ಕೊಂಡು ಹಿಡಿಬೇಕು. ಓಹೋ ಮೇಲ್ಗಡೆ ಇದ್ದಾಗ ಒಳ್ಳೆ ಗಾಳಿ ಬಿಡ್ತಿತ್ತು ಬರೋ ಅಂತ. ಕೆಳಗಡೆ ಬಂದಮೇಲೆ ಯಾವ ಗಾಳಿನೂ ಇಲ್ಲ, ಏನೂ ಇಲ್ಲ. ಸ್ಟ್ರೈಟ್ ಹೋದ್ರೆ ಧನುಷ್ಕೋಡಿ. ಮೇಲ್ಗಡೆ ಪಾಯಿಂಟ್ಗೆ ಹೋಗ್ಬೇಕಂದ್ರೆ ನೀವು ಇಲ್ಲಿಂದ ಹೋಗಬೇಕು. ಇಲ್ಲಿ ಹೋದರೆ ಅಲ್ಲೇ ಎಂಟ್ರೆನ್ಸು, ಮುಂದೆ ಹತ್ಕೊಂಡು ಹೋಗ್ಬೋದು, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಎಂಟ್ರಿ ಫೀಸ್ ಏನೂ ಇರಲಿಲ್ಲ. ಎಷ್ಟು ಒಂದು 10 ಸ್ಟೆಪ್ಪು 15 ಸ್ಟೆಪ್ಪು ಇದೆ ಅಷ್ಟು ಹತ್ತಿದ್ರೆ ಮುಗೀತು. ಚಾರ್ಲಿ ಏನು ಮುದ್ದಾಗಿದೆ ನಾಯಿ ಮಾತ್ರ. ಧನುಷ್ಕೋಡಿ ಓಪನ್ ಆಗಿದೆ. ಇದು ಫಾರೆಸ್ಟ್ ಏರಿಯಾ ಅಂತೆ, ನೋಡ್ಬೋದು ನೀವು. ಅಲ್ಲಿ ಆಲ್ರೆಡಿ ರಿಸರ್ವ್ ಫಾರೆಸ್ಟ್ ಅವರು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಮೂಲತಃ ಬ್ರಹ್ಮರೂಪಿಯ ಮಧ್ಯುತ್ತಃ ವಿಷ್ಣು ರೂಪಿಯ ಶ್ಲೋಕ ಹಾಕೋರೆ. ಹೋಗ್ಬೋದಲ್ವಾ, ಅರಣ್ಯ ಪ್ರದೇಶ ಅಂತ ಏನೋ ಹಾಕಿದ್ದಾರೆ. ನನಗೂ ಹೆವಿ ಮೀಟರ್ ಆಫ್ ಆಗುತ್ತೆ. ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಇದೆಲ್ಲ ಏನು ಅಂತ ಗೊತ್ತಿಲ್ಲ, ಅಂದರೆ ಏನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿರ್ತಾರೆ. ಆ ಕಾನ್ಸೆಪ್ಟ್ ಏನು ಅಂತೇಳಿ ಗೊತ್ತಿಲ್ಲ ನನಗೆ. ಇಲ್ಲೂ ಅಷ್ಟೇ ಮೇಲ್ಗಡೆ ಹತ್ತಬೇಕು. ನನಗೆ ಕಾಲು ಏಟಾಗಿದೆ, ಹತ್ತಕ್ಕಾಗಲ್ಲ. ಅಲ್ಲೇ ಟಾಪ್ ಏನು ಕಾಣಿಸ್ತಾ ಇದೆಯೋ ಅಲ್ಲಿ ಹತ್ತಿ ಅಲ್ಲಿಂದ ಒಂದು ಚೂರು ಕೆಳಗಡೆ ಇರಬೇಕು. ಮತ್ತೆ ಅಲ್ಲಿ ರಾಮ ಬಿಲ್ಲನ್ನು ಬಿಟ್ಟಿರೋ ಜಾಗ ಇದೆ. ಫೋಟೋ ಇದ್ದರೆ ಇಲ್ಲೇ ರೈಟಲ್ಲೋ ರೈಟಲ್ಲೋ ಒಂದು ಕಡೆ ಹಾಕಿರ್ತೀನಿ, ನೋಡ್ಕೊಂಬಿಡಿ. ಬಂದಿದ್ದಕ್ಕೂ ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು ಮಾತ್ರ. ಬಂದಿದ್ದಕ್ಕೇನು ಮೋಸ ಇಲ್ಲ. ಸಾಕಲ್ವಾ, ಹೊಟ್ಬಿಡೋಣ. ಬಂತು, ಏನಿಲ್ಲ ಜನ ಜಾಸ್ತಿ. ಇಲ್ಲೊಂದು ಕಲ್ಯಾಣಿ ಇದೆ ನೋಡ್ಬೋದು. ಕಲ್ಯಾಣಿಗಳಿಗೇನು ಬರ ಇಲ್ಲ ಗುರು ಇಲ್ಲಿ. ಬೇಜಾನ್ ಕಲ್ಯಾಣಿಗಳಿವೆ. ಜೊತೆಗೆಲ್ಲ ಕಪಲ್ಸ್ಗಳೇ ಬಂದವ್ರೆ. ವೀಕೆಂಡ್ ಬೇರೆ. ನಾನು ಒಬ್ಬನೇ ಒಂಟಿ ಬೇವರ್ಸ್ ಥರ ಬಂದಿರೋದು ಇಲ್ಲಿಗೆ. ಧನುಷ್ಕೋಡಿ ಇದೇನೆ. ಪಾರ್ಕಿಂಗಿಗೇನು ಸಮಸ್ಯೆ ಇಲ್ಲ, ಆರಾಮಾಗಿ ಗಾಡಿ ಪಾರ್ಕ್ ಮಾಡ್ಬೋದು. ಇದೇ ಮೆಟ್ಲು ಮೇಲೆ ಹತ್ಕೊಂಡು ಹೋದರೆ ನಿಮಗೆ ಮೇಲ್ಗಡೆ ರಾಮ ಇದ್ದಿದ್ದ ಜಾಗ ಕಾಣಿಸುತ್ತೆ. ಇದೇ ಮೆಟ್ಲು. ಒಂದು ಫೋಟೋ ಹಾಕೋಬಿಡೋಣ ಬನ್ನಿ. ಅಲ್ಲ ಬರೋದು ಬಂದಿದ್ದೀನಿ, ಮತ್ತೆ ಯಾವಾಗ ಬರ್ತೀನೋ ಏನೋ.